ಸತ್ತೋದು ದಿನ ಅವನಿನ್ನು ಇಲ್ಲ ಇಲ್ಲ ಇಲ್ಲ. ಪಾರ್ವತಿ ಪಾರ್ವತಿ, ನಿನ್ನೆವರೆಗೂ ನನ್ನ ದೊಡ್ಡ ಮಗ ಬದುಕೇ ಇದ್ದ. ಯಾವ ದುರ್ಬುದ್ಧಿ ಹುಟ್ಟತೋ ಏನೋ, ಬಂಗಾರದಂತ ನನ್ನ ಸೊಸೆಗೆ ಅನ್ಯಾಯ ಮಾಡ್ಬೇಕು ಅಂತ ಯೋಚನೆ ಯಾವಾಗ ಬಂತೋ ಆಗ್ಲೇ ಅವನ್ ಸತ್ತೋದ. ಬೇಗ ಶ್ರಾದ್ದ ಮಾಡಿ ಪುರೋಹಿತ್ರೆ. ಅಮ್ಮ, ಬದುಕಿರೋರ್ಗೆ ಪಿಂಡ ಪ್ರದಾನ ಅಂದ್ರೆ ಘಟ ಶ್ರಾದ್ದ ಮಾಡ್ಬಿಡಿ. ಬದುಕಿದ್ರು ಸತ್ತೋದಾಗೆ ಅಲ್ವಾ? ಅಮ್ಮ, ಅನುಪಮ್ಮ ಮೌನವಾಗಿರೋದು ಕೂಡ ಹೀಗಾಗೋದಕ್ಕೆ ಕಾರಣ. ಅವಳೇ ಕಾರಣ ಆಗ್ತಾಳೆ. ಗಂಡನೇ ತನ್ನ ಪ್ರಾಣ, ಅವನೇ ತನ್ನ ದೇವ್ರು ಅಂತ ಪೂಜೆ ಮಾಡಿದ್ದಕ್ಕೆ, ಪ್ರೀತಿ ಮಾಡಿದ್ದಕ್ಕೆ ಇದೇನ ಅವಳು ಕೊಡ್ಬೇಕಾಗಿರೋ ಪ್ರತಿಫಲ? ವರ ಕೇಳ್ಕೊ ಅಂತ ಬೇಡ್ಕೋಬೇಕಾ? ಮಕ್ಕಳಿಲ್ಲ ಅಂದ್ರು ನನ್ನ ಗಂಡನೇ ನನಗ್ ಮಗು ಸಮಾನ ಅನ್ಕೊಂಡು ಅವನ್ಗೆ ಎಲ್ಲ ಸೇವೆನೂ ಮಾಡಿದ್ಲು. ನಂಬಿದ್ಲು. ಅವಳು ನಂಬಿದ ಹಾಗೆ ನಿನ್ನ ಯಾರೂ ನಂಬಲಿಲ್ಲ. ಆದ್ರೆ ಅವಳನ್ನ ನಂಬಿಸಿ ಕತ್ತು ಕುಯ್ಬೇಕು ಅಂತ ಇನ್ನೊಬ್ಳ ಕತ್ತಿಗೆ ತಾಳಿ ಕಟ್ಟಿದ್ಯಾ ನೀನು. ಆ ಉಸಿರು ಸುಮ್ನೆ ಹೋಗಲ್ಲ ಕಣೋ. ನಂಬಿದವ್ರಿಗೆ ಮೋಸ ಮಾಡಿದ್ರೆ ನಾಶ ಆಗಿ ಹೋಗ್ತಾರೆ. ಪಾರ್ವತಿ, ಆತರ ಪಡಬೇಡ. ಇದು ಆವೇಶ ಅಲ್ಲ ರೀ. ನನ್ನನ್ನು ನಾನು ನಿಯಂತ್ರಿಸ್ಕೊಳಕ್ ಆಗ್ತಿಲ್ಲ. ಮನೆಯೊಳಗೆ ಕಾಲಿಟ್ಟಿದ್ಯಾರು? ಅವ್ರನ್ನ ಹೋಗೋದು ಕೇಳಿ, ಅವನ್ ಹಾಕೊಂಡಿರೋ ಹೂವಿನ ಹಾರ ನೋಡ್ತಿದ್ರೆ ಶವದ ಮೇಲೆ ಹಾಕಿರೋ ಹಾರದ ಹಾಕಿ ಕಾಣ್ತಿದೆ ನನಗೆ. ಅಮ್ಮ, ಬಾಯ್ ಮುಚ್ಚು. ನನ್ನ ಕರಿಬೇಡ ಅಂತ ಹೇಳ್ದೆ ತಾನೆ. ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರೆದ್ರೆ ಮಾತ್ರ ನಾನೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ದೊಡ್ಡ ಮಗನ ನನ್ನಿಂದ ದೂರ ಮಾಡಿರೋ ಆ ದೇವರೇ ಅವನ ಸ್ಥಾನದಲ್ಲಿ ದೊಡ್ಡ ಮಗಳನ್ನ ಕೊಟ್ಟಿದ್ದಾನೆ. ಈ ಮನೆ ದೊಡ್ಡ ಸೊಸೆ ಅನುಪಮನ ನಾನು ದತ್ತು ತಗೋತಾ ಇದ್ದೀನಿ. ನನ್ನ ಮಗ ಮಾಡಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಕ್ಕಾಗ್ಲಿಲ್ವೇನೋ, ಆದ್ರೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ತನ್ನ ಸ್ಥಾನಕ್ಕೆ ಇನ್ನೊಬ್ಳನ್ನ ಕರ್ಕೊಂಡ್ ಬಂದ್ರು ಕಣ್ಣು ತುಂಬ ನೀರು ತುಂಬಿಕೊಂಡು ತನ್ನ ಗಂಡನ ಮೇಲಿರೋ ಪ್ರೀತಿನ ತೋರಿಸ್ತಿದ್ದಾಳೆ ಹೊರತು ಇದೇನು ಅಂತ ನಿನ್ನ ಒಂದು ಮಾತು ಕೂಡ ಕೇಳಲಿಲ್ಲ ಕಣೋ. ಇದೇನಾ ನೀವು ಬೆಳೆಸಿದ ರೀತಿ ಅಂತ ನನ್ನ ಕಡೆ ಅಸಹ್ಯವಾಗಿ ಒಂದು ಸಲ ಕೂಡ ನೋಡ್ಲಿಲ್ಲ ಕಣೋ. ಇದಕ್ಕಿಂತ ಒಳ್ಳೆ ರೀತಿಲಿ ಬೆಳೆದ ಮಗಳು ಸೊಸೆ ಎಲ್ಲಿ ಸಿಗ್ತಾಳೋ ನನಗೆ? ಅದಕ್ಕೆ ಇವತ್ತಿನಿಂದ ಅನುಪಮ ನನ್ನ ಅಮ್ಮ ಅಂತ ಕರಿಬೇಕು. ಇವಳೇ ಈ ಮನೆ ದೊಡ್ಡ ಮಗಳೇ. ನಾನ್ ತಪ್ಪು ಮಾಡಿರೋದಕ್ಕೆ ನೀನು ಯಾವ ಶಿಕ್ಷೆ ಕೊಟ್ರು ಮಾತಾಡ್ಬೇಡ ಅಂತ ಹೇಳ್ರಿ ಅವನ್ಗೆ. ಅವನ ಹೆಸರು ಕೂಡ ಕರೆಯೋದಕ್ಕೆ ನನಗಿಷ್ಟ ಇಲ್ಲ. ಹೊರಟೋಗು, ಮೊದಲಿನಿಂದ ಹೋಗು ಅಂತ ಹೇಳಿ ಅವನ್ಗೆ. ಈ ಮನೆ ಸೊಸೆಯಾಗಿ ಇಲ್ಲಿರೋ ಹಕ್ಕು ನನಗಿಲ್ವಾ? ಸಾಯಿಸ್ಬಿಡ್ತೀನಿ ಆ ಮಾತಂದ್ರೆ.
ನನ್ನ ಅಳಿಯ ಶಿವರಾಮ್ ತಂಗಿ ಅಂತ ಇಷ್ಟೊತ್ತು ನಿನ್ನನ್ನ ಇಲ್ಲಿ ನಿಲ್ಲೋದಕ್ ಬಿಟ್ಟೆ. ನನ್ನ ಮಗನೇ ಇಲ್ಲ ಅಂದ್ಮೇಲೆ ನೀನೆಲ್ಲಿಂದ ಬರ್ತೀಯ? ನಿನಗಿಂತ ಮುಂಚೆನೆ 5 ವರ್ಷಗಳ ಹಿಂದೆ ಅನುಪಮಂಗೆ ಮದುವೆ ದಿನ ಪ್ರಮಾಣ ಮಾಡಿದ್ದ. ಈಗ ನಿನ್ ಕೈ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವನು ಹೇಳೋದೆಲ್ಲ ಸುಳ್ಳು, ಬೂಟಾಟಿಕೆ ಅಂತ. ನಾನೇನು ಕೇಳೋದಕ್ಕೂ ಸಿದ್ಧ ಇಲ್ಲ. ಅಮ್ಮ, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಮ್ಮ. ಅನುಪಮಗೆ ನಾನು ಅನ್ಯಾಯ ಮಾಡಲ್ಲಮ್ಮ. ಇಬ್ಬರಿಗೂ ನ್ಯಾಯ ಸಿಗ್ಬೇಕಂತಾನೆ. ಮಾತಾಡ್ಬೇಡ. ಮಾತಾಡ್ಬೇಡ. ನಿನಗೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ದೋ ಇಲ್ವೋ? ಪುರೋಹಿತ್ರೆ, ಶ್ರಾದ್ದ ಕಾರ್ಯನ ನಡೆಸಿ. ಅಮ್ಮ, ಕ್ಷಮಿಸಿ ಅಮ್ಮ. ನನ್ನ ಮೊಮ್ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇದು ಮದುವೆ ಅಲ್ಲ ಅಂತ ಅವಳು ಬಾಯಿಂದನೇ ಹೇಳಿಸ್ತೀನಮ್ಮ ನಾನು. ನಾನು ಹೇಗೆ ಹೇಳ್ತೀನಿ ತಾತ? ನನ್ ಗಂಡ ನನ್ ಕತ್ತಿಗೆ ತಾಳಿ ಕಟ್ಟಿ ನನ್ನ ಅವ್ರನ್ನ ಹೆಂಡತಿಯಾಗಿ ಮಾಡ್ಕೊಂಡಿದ್ದಾರೆ. ನಿಮಗ್ ಅಭ್ಯಂತರ ಇದ್ರು ಈ ಮದ್ವೆನ ಅಂತೂ ರದ್ದು ಮಾಡಕ್ಕಾಗಲ್ಲ. ಅಣ್ಣ ಅತ್ತಿಗೆಗೆ ವಿಚ್ಛೇದನ ಕೊಡದೇ ಇರುವಾಗ ಈ ಮದುವೆಗೆ ಅರ್ಥನೇ ಇಲ್ಲ. ಮಕ್ಳು ಹುಟ್ಲಿಲ್ಲ ಅನ್ನೋ ಒಂದು ಕಾರಣ ಸಾಕು. ವಿಚ್ಛೇದನ ಕೊಡೋ ಅಗತ್ಯನೇ ಇಲ್ಲ.